ಮನಗೂಳಿ ಮಾವನ ಮಗಳೇ ಅರೆ ನೀ ಜಾತ್ರೆಗೆ ಎಲ್ಲರೂ ಪಾಕ್ ನೋಡಕ್ ಬಂದ್ರು ನಾವು ಧೂಳ್ ನೋಡಕ್ ಬಂದಂಗೆ ಅದು. ಅದು ದೊಡ್ಡದು ದಶರಥ್ ಮಾಂಜಿ ಕಟ್ಟ್ಯಾನ. ಇದನ್ನ ಯಾರು ಕಟ್ ಮಾಡ್ಯಾರಲ್ಲೇ? ತಾಳಿಕೋಟಿ ಅಡ್ಡಾಳ ನಮ್ಮಪ್ಪ. ರಾತ್ರಿ ಇಲ್ಲಿ ಸ್ಟೇ ಇತ್ತು. ಈ ಬೆಳಗ್ಗೆ 4 ಗಂಟೆ ಬಿಡ್ತಾ ಇದ್ವಿ. ಹೋಗ್ಬೋದು, ಆರಾಮ್ ಹೋಗ್ಬೋದು. ಓದ್ತು ನೋಡಿ. ನಿನ್ನ ಅಯ್ಯೋ ಸಿಕ್ತಾ? ಅಲ್ಲ ಅವ್ರು ಸುಳ್ಳು ಹೇಳ್ತಾರಂದಲ್ಲ. ಇವನು ಅವನು ಇದು NH 47 347 NH ನೋಡದ. ಅಲ್ಲ ತೆಗ್ಯಾಕೆ ತೋಡ್ಯಾರ ಅಂತಂತದು. 1 ಕಿಲೋಮೀಟ್ರ್ ಚಲೋ ಅದಪ್ಪ ನಾಟಿಗೆ. 1 ಕಿಲೋಮೀಟ್ರೂ ಇಲ್ಲ, ಸರಿಯಾಗಿದೆ. ಚಲೋ ರೋಡ್ ಬರೋಕೆ ನಡೀಲಿ. ಈಗ ನಮಗೆ ತ್ರಾಸ ಆಗ್ತಿರ್ಬೇಕು, ಮುಂದೆ ತಿರುಗಾಡೋರಿಗೆ ಅನುಕೂಲ. ಅದೇ ಚಲೋ ರೋಡು. ಅರ್ಧ ಕಿಲೋಮೀಟ್ರು 1 ಕಿಲೋಮೀಟ್ರ್ ಮತ್ತೆ ಅದೇ ತೆಗ್ಗ. ಮತ್ತೆ ಹೆಂಗೆ ಹಿಂಗೆ ಹೊಡೆಯೋದಾಗುತ್ತೆ ಅಲ್ಲಿ? ಕರೆಕ್ಟಾಗಿ ಒಂದು ಸ್ಪೀಡ್ ಮೇಂಟೈನ್ ಮಾಡೋಕ್ಕಾಗಲ್ಲ. ಇದನ್ನ ಎಷ್ಟು ಕಿಲೋಮೀಟ್ರ್ ಅದ ಅನ್ನೋದೇ ಗೊತ್ತಿಲ್ಲ. ಇಲ್ಲೇ ಹೊಡೆದ್ರೆ ಹೊಡೆದೇ ಇದು. ಒಂದು 3 ಕಿಲೋಮೀಟ್ರ್ ಆಯಿತು. 3 ಕಿಲೋಮೀಟ್ರ್ ತನೂ ಯಾವುದು ಈಗ 50 4 ವೇ. ಎಷ್ಟು ಕಿಲೋಮೀಟ್ರ್ ಹಿಂಗೆ ಇದೆ ಅಂತೇಳಿ. ರೋಡ್ ಮಾತ್ರ ಆದಾಗ ಮಾತ್ರ ರೋಡ್ ಚಲೋ ಇರ್ತದೆ ಈ ಕಡೆ ಬರೋಕೆ. ಇವಾಗ ಸ್ವಲ್ಪ ತ್ರಾಸು, ರೋಡ್ ಸರಿ ಇಲ್ಲಲ್ಲ ಹೋಗೋದು ಬರೋದು. ಈ ಕಡೆ ಹೆಸರು ನೋಡ್ಬಿಟ್ರೆ ನಾವು ಯಾವ ರಾಜ್ಯಕ್ಕೆ ಬಂದೀವೋ ಯಾವ ದೇಶಕ್ಕೆ ಬಂದೀವೋ ಅನ್ಸ್ಬಿಡುತ್ತೆ. ಊರ ಹೆಸರು ಕೇಳ್ರಿ, ಕಾಡ್ವಾ, ದೇವಸ್ಗಾನು, ಕಾರ್ಗಾನು, ಏನಿವು ನಮ್ಮೂರ ಹೆಸರುಗಳ ಯಾಕಡೆ ಇವು? ನಮ್ಮ ದೇಶದವ, ನಮ್ಮ ರಾಜ್ಯದವ. ನಮ್ಮೂರ ಕಡೆ ಊರುಗಳ ಹೆಸರು ನೋಡ್ರಿ: ಕೋಳ್ಯಾಳ, ಇಸ್ಲಾಂಪುರ, ಗುಂಡ್ಲಿಗೇರಿ, ಹುಣಸಗಿ, ತಾಳಿಕೋಟಿ. ಹೈವೇ ಒಳಗೆ ಏನಾದರೂ ಎಮರ್ಜೆನ್ಸಿ ಇತ್ತಪ್ಪ ಅಂದ್ರೆ ಅವ್ರು ನಂಬರ್ ಕೊಟ್ಟಿರ್ತಾರೆ 1033. ಅದಕ್ಕೆ ಫೋನ್ ಮಾಡಿಬಿಟ್ರೆ ಏನಾದರೂ ಹೈವೇ ಒಳಗೆ ಬೈಕಿಗಾದರೆ 1 ಲೀಟ್ರ್ 2 ಲೀಟ್ರ್ ತನಕ ಪೆಟ್ರೋಲ್ ಫ್ರೀ ಕೊಡ್ತಾರೆ. ಪಂಚರ್ ಆಗಿತ್ತಂದ್ರೆ ಪಂಚಾಯತ್ ಇದು ಮಾಡ್ತಾರೆ. ಮತ್ತು ಆ್ಯಂಬುಲೆನ್ಸಿನ ವ್ಯವಸ್ಥೆ ಇರ್ತದೆ. ಭಾಳ ಅನುಕೂಲ ಅದಾವ. ಅವೆಲ್ಲ ತಿಳ್ಕೊಬೇಕು, ಯಾಕಂದ್ರೆ ಒಮ್ಮೆ ನೆನಪಿಗೆ ಬರೋಲ್ಲ ಏನೋ. ಅವೆಲ್ಲ ನಮಗೆಲ್ಲ ಗೊತ್ತಿತ್ತಪ್ಪ ಅಂದರೆ ಯೂಸ್ ಆಗ್ತಾವೆ ಎಲ್ಲಷ್ಟು. ಈ ಥರ ಅಣ್ಣವ್ರು ಇಂಡಿಕೇಟ್ ಆಗಲ್ಲ, ಲಾರಿ ತೆರಿಬಿಡ್ತಾರೆ, ಸೊಕಾಸ್ ಹೊಡಿಬೇಕು. ಬಂದು ಹೊಡೆದಿವಪ್ಪ ಅಂತಂದ್ರೆ ಅವಾಗ ಬೇಕಾಗುತ್ತದೆ. ಸೂರ್ಯ ಉಗಮವಾಗ್ತಾ ಇದ್ದಾರೆ ನೋಡಿ, ಯಾವ ಥರ ಕಾಣ್ತಾ ಇದ್ದಾರೆಲ್ಲ. ಬ್ಲ್ಯಾಕು, ಬ್ಲೂ, ರೆಡ್, ಕೇಸರಿ, ಯೆಲ್ಲೋ, ಸ್ಕೈ ಬ್ಲೂ. ವಿಡಿಯೋದಾಗ ಹೆಂಗೆ ಕಾಣಕತ್ತದನ. ಮತ್ತು ಇಲ್ಲಿ ನೋಡೋಕೆ ಮಾತ್ರ ಬಿಜಾಪುರ ಇಲ್ಲಿಂದ 680 ಕಿಲೋಮೀಟ್ರ್ ಅದ. ನೈಟ್ ಎಷ್ಟೊತ್ತನ ಅಲ್ಲಿ ಊರಿಗೆ ಹೋಗಲೇಬೇಕು ಇವತ್ತು. ಊರಿಗೆ ಇಲ್ಲಿಂದ ನಮ್ಮದು ಅವಾಗ ಇಲ್ಲಿ ರೂಮಲ್ಲಿ ಬಿಟ್ಟಾಗ 800 ಚಿಲ್ಲರೆ ಆಯಿತು. ಇವಾಗ 700 ಚಿಲ್ಲರೆ ಆಗಿದೆ ಇಲ್ಲಿಂದ. ನ್ಯಾಷನಲ್ ಅಥಾರಿಟಿ ಆಫ್ ಇಂಡಿಯಾ. ಕಾರ್ನಾಗ ಹೋಗೋರ್ದು ದೊಡ್ಡ ಲೈನು, ನಮ್ದು ಸಣ್ಣ ಲೈನ್. ಯಾಕಂದರೆ ಅವ್ರು ದುಡ್ಡು ಕೊಡ್ತಾರಲ್ಲ, ನಾವು ದುಡ್ಡು ಕೊಡೋಲ್ಲ. ಯಾಕಂದರೆ ನಾವು ಕೊಟ್ಟದ್ದು ದುಡ್ಡು ಡೈರೆಕ್ಟ್ ಗೌರ್ಮೆಂಟಿಗೆ ಹೋಗುತ್ತೆ, GST. ಕಾರ್ನ ಕೊಟ್ಟೋ ದುಡ್ಡು ರೋಡ್ ಮಾಡ್ತಾರೆ ಹೋಗುತ್ತೆ ಅಷ್ಟೇ. ಹಗಲೊತ್ನಾಗ ರೋಡ್ ಈ ಥರ ಇದ್ರೆ ಆರಾಮಾಗಿ ಹೋಗ್ಬೋದು. ನಿನ್ನೆ ನಮ್ಮ ಫ್ರೆಂಡ್ಸ್ ಮುಂದೆ ಹೋದ್ರು ಅವರು ಕಾರಲ್ಲಿ. ರೋಡ್ ಸರಿ ಇಲ್ಲ,
ನೈಟ್ ಸುಮ್ಮನೆ ಯಾಕೆ ಬೈಕಲ್ಲಿ ಬರೋಕ್ಕೆ ಹೋಗ್ಬೇಡ್ರಿ ಅಂದರು. ಒಂದು 60 ಕಿಲೋಮೀಟ್ರಿಂದ ಹಾಂ ಒಂದು 50 ಕಿಲೋಮೀಟ್ರಿಂದ ಬರ್ತಾಗ್ತೀವಿ. ಅಲ್ಲೇ ಸ್ಟಾರ್ಟಿಂಗ್ ಒಂದು 10, 15, 20 ಕಿಲೋಮೀಟ್ರ್ ಅಷ್ಟೇ ಸರಿ ಇರಲಿಲ್ಲ. ಇಲ್ಲಿಂದೆಲ್ಲ ಚಲೋನೇ ಅದಪ್ಪ ರೋಡು. ಅವ್ರೇನು ಇದೇ ರೂಟಿಗೆ ಬಂದಾರೋ ಏನು ರೂಟ್ ಬೇರೆ ರೂಟಿಗೆ ಹೋಗೋರೋ ಗೊತ್ತಿಲ್ಲ. ಯಾಕಂದರೆ ನಿನ್ನೆ ನೈಟು ನಾವು 7:30 ಹಿಂಗೆ ರೂಮ್ ಮಾಡಿದ್ವಿ. ನಿನ್ನೆ ಒಂದು 100, 150, 200 ಮುಂದೆ ಹೊಡ್ತಿದ್ವಿ ಅಂದರೆ ಇವತ್ತು ನಮ್ಗೆ ಸಾಯಂಕಾಲ ಗಂಟೆಗೆ ಊರಿಗೆ ಹೋಗಿ ಈಜೆ ಆಗಿಬಿಡೋದು. ಅವ್ರು ದಾರಿ ತಪ್ಪಿಸ್ಕೊಂಡರು ಅವರೇ ಏನು ನಮ್ಮದೇ ಮುಂದೇನು ದಾರಿ ಹಂಗೆ ಆದಾಗ ಗೊತ್ತಿಲ್ಲ. ನೋಡ್ಬೇಕು ಮುಂದೋಗಿ ಹೆಂಗೆ ಬರುತ್ತೆ ರೂಟ್ ಅಂತೇಳಿ. ಅದೇ ಒಂದು 70-80 ಹೊಡೆದಿರ್ಬೋದು. ಅಲ್ಲಿ ಬರೀ ಒಂದು ತಾಸಿಗೆ 20 ಕಿಲೋಮೀಟ್ರ್ ಹೊಡೆದಿವಿ ರೀ. ಒಂದು ತಾಸಿಗೆ ಬರೀ ಅಲ್ಲಿ 20 ಕಿಲೋಮೀಟ್ರ್ನೂ ಆಗಿಲ್ಲ ಸ್ಟಾರ್ಟಿಂಗ್. ಅಲ್ಲಿ ಚಾ ಕುಡಿತಾನೆ ಒಂದು ತಾಸು ಆಗಿತ್ತಿಲ್ಲ ಅಲ್ಲಿ. ಏನು ಲೇ ಧೂಳಿದು. ಎಲ್ಲರೂ ಪಾಗ್ ನೋಡೋಕೆ ಬಂದ್ರೆ ನಾವು ಧೂಳು ನೋಡೋಕೆ ಬಂದಂಗೆ ಅದು. ಅಲ್ಲಿ ಯಾವ್ದೊಂದು ಇಟ್ಟು ಪಾಗ್. ಹಾಂ ಏನು ಪಾಗ್ಲೇ ನಾ ಇದು ತೆಗ್ದೀನಿ ವಲಸೆ ಧೂಳಿದು ಎದ್ರದ್ದು ಕಡಿಮೆ ಮಿಷನ್ ನಾನಾಗಿದೆ ಇಲ್ಲಿ. ಅದು ದೊಡ್ಡದು ದಶರಥ್ ಮಾಂಜಿ ಕಟ್ಟಾನ. ಇದನ್ನ ಯಾರು ಕಟ್ ಮಾಡ್ಯಾರಲ್ಲೇ? ಇದು ನ್ಯಾಷನಲ್ ಹೈವೇನು? ಏನು ಗೊತ್ತಾನು, ಅದು ಕಾರ್ನ್ಯಾಗ ಇನ್ಯಾಗ ಬಂದಿಲ್ಲ ಗೊತ್ತಾ, ಅದು ಸ್ಪೀಡು ಕಂಡು ಬಂದಿಲ್ಲ ಅವ್ರಿಗೆ. ಇನ್ನೊಂದು ಟ್ರಾಫಿಕ್ ಅದ, ಸ್ಪೀಡ್ನು ಬಂದಿಲ್ಲ ಅವರು ಅಲ್ಲಿ. ಅದು ಕಂಡು ಬಂದಿಲ್ಲ ಅವ್ರಿಗೆ ಕಾರಿಗೆ. ಸ್ಪೀಡ್ ಬಂದ್ಬಿಟ್ರೆ ಏನು ಮಾಡ್ಯಾರ 45 ಕಿಲೋಮೀಟರ್ ಅಂತ. ಅದೇನು ಅವ್ರ ಕಾರಿಗೆ ಲೆಕ್ಕನೇ ಇಲ್ಲ. ಇಲ್ಲಿ ಮುಂದಿಂದ ವಜ್ಜೆ ಹೋಗ್ಬಿಟ್ಟದ ಅವ್ರಿಗೆ. ವರ್ಕ್ ನಡೆದಂತ ಅನ್ಸುತ್ತಪ್ಪ. ಯಾಕೆ ಎಲ್ಲಿ ಬೇಕು ಇನ್ನೂ ಬ್ರಿಡ್ಜ ನಡೆದ ಅಲ್ಲಿ ವರ್ಕಾ. ಅವ್ರು ಕಾರ್ಡ್ ತೋರಿಸ್ತಾರಲ್ಲ, ಆ ಮೋಸ್ಟ್ಲಿ ಕಾರ್ಡ್ ಇದು ಇರ್ಬೇಕು ಅನ್ಸುತ್ತದು. ಹೆಸರಿಲ್ಲ ಅಂದ್ರೆ ಸುತ್ತ ಕಟ್ಟಾರ ಲೇಗ. ಅಲ್ಲೆಲ್ಲ ಕಂಪೌಂಡ್ ಕಾಣುತ್ತಿಲ್ಲ. ದೊಡ್ಡ ಪ್ರಮಾಣದಾಗ ಆದಿದ್ದು ಏನದನ ರೋಡನು ಹಂಗೆ ಇವನೋ ನೀವು. ಜಾಗ ಮಾತ್ರ ಜಬರ್ದಸ್ತ್ ಇತ್ತು. ಬಟ್ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ, ಟೈಮ್ ಇಲ್ವಲ್ಲ. ಇವಾಗ ಹೋಗ್ಬೇಕು ನಾನು ಊರಿಗೆ ದೌಡ. 10 ದಿನ ಆಯ್ತು ಇವತ್ತಿಗೆ ಊರು ಬಿಟ್ಟು. ಇವಾಗ ಮಧ್ಯಪ್ರದೇಶದ ಬಾರ್ಡ್ರ್ ದಾಟಿ ಮಹಾರಾಷ್ಟ್ರದ ಬಾರ್ಡ್ರಿಗೆ ಎಂಟ್ರಿ ಕೊಟ್ವಿ. वो 2 लीटर का पानी.
ಗಾಡಿ ಹೊಡೆದೇನಲ್ಲಿ ರೈಟಿಗೆ ತೊಗೊಂಡ್ರೆ ಸೊಲ್ಲಾಪುರ ರೂಟ್. ನಾವು ಹೊಡಿತೀವಿ ಸರಿ ಬಹುತ ಸೊಲ್ಲಾಪುರ ದಾಟಿದ್ವಿ. ಇದು ಸೊಲ್ಲಾಪುರ ಬಿಜಾಪುರ ಹೈವೇ. ಇದು ಇನ್ನೂ 70 ಕಿಲೋಮೀಟ್ರ್ ಅದ. ಟೈಮ್ ಇವಾಗ 7 ಗಂಟೆ. ಉತ್ತರ ಪ್ರದೇಶದಿಂದ ಮಧ್ಯಪ್ರದೇಶದಿಂದ ಮಹಾರಾಷ್ಟ್ರ. ಇವಾಗ ಮಹಾರಾಷ್ಟ್ರದಿಂದ ಕೆಲವೇ ಕ್ಷಣಗಳಲ್ಲಿ ಕರ್ನಾಟಕ. ಕರ್ನಾಟಕಕ್ಕೆ ಎಂಟ್ರಿ ಕೊಟ್ಟಿವಿ. ಇದು ನಮ್ಮ ಬಾರ್ಡ್ರ್ ಈ ಕಡೆಯಿಂದ ಮೇಲ್ಗಡೆ ಹಾಕ್ಯಾರ ನೋಡ್ರಿ, ಕರ್ನಾಟಕಕ್ಕೆ ಸುಸ್ವಾಗತ. ಮನಗೂಳಿ 1 ಕಿಲೋಮೀಟರ್. ಮನಗೂಳಿ ಮಾವನ ಮಗಳೇ ಬಾರೆ ನೀ ಜಾತ್ರೆಗೆ, ಬಾರೆ ಬಾರೆ ಮಾದೇವಿ ಬಬಲಾದಿ ಜಾತ್ರೆಗೆ. ಬಸವನ ಬಾಗೇವಾಡಿ, ತಾಳಿಕೋಟಿ ಅಡ್ಡಾಳ ನಮ್ಮಪ್ಪ, ತಾಳಿಕೋಟಿ ಬಸವೇಶ್ವರ ಸರ್ಕಲ್. ಹಾಸಿಗೆ ದೇಶ ಎಲ್ಲರಿಗೂ ಒಳ್ಳೇದು ಮಾಡಲಿ. ಬಂತು ನಮ್ಮೂರು. ಎಷ್ಟು 3500 ಕಿಲೋಮೀಟ್ರ್ ಆಯಿತು ಈ ಪ್ರಯಾಗರಾಜ್ ಟ್ರಿಪ್ಪು. ಅಯೋಧ್ಯ, ಮಹಾಕಾಳೇಶ್ವರ, ಓಂಕಾರೇಶ್ವರ 2 ಜ್ಯೋತಿರ್ಲಿಂಗ ನೋಡ್ಕೊಂಡು ಅಯೋಧ್ಯ ನೋಡ್ಕೊಂಡು ಬಂದ್ವಿ. ಟೋಟಲ್ 3500 ಕಿಲೋಮೀಟ್ರ್ ಆಯಿತು. ನಮ್ಮೂರು ನೆಮ್ಮದಿಯ ಊರು. पावन संगम की धरती ये प्रयाग